ಆಷಾಢ ಮಾಸದಲ್ಲಿ ಶಕ್ತಿ ದೇವತೆಗಳಿಗೆ ವಿಶೇಷ ಪೂಜೆ. ಎಲ್ಲ ಶಕ್ತಿ ದೇವತೆಗಳ ದೇವಸ್ಥಾನಗಳಲ್ಲೂ ವಿಶೇಷ ಪೂಜೆಗಳನ್ನು ನಡೆಸುತ್ತಾರೆ. ಭಕ್ತಾದಿಗಳು ಕೂಡ ತಮ್ಮ ತಮ್ಮ ನಂಬಿಕೆ ಸಂಪ್ರದಾಯ ಪಾಲಿಸುತ್ತಾ ಬರುತ್ತಿದ್ದಾರೆ. ಅದೇ ರೀತಿ ಚಿಕ್ಕ ಮಡಿವಾಳದಲ್ಲಿರುವ ಶಕ್ತಿ ದೇವಸ್ಥಾನವಾದ ಶ್ರೀ ನಾಗಬನಶಂಕರಮ್ಮ ದೇವಸ್ಥಾನದಲ್ಲೂ ಕೂಡ ಆಷಾಢ ಶುಕ್ರವಾರದ ಪೂಜೆ ವಿಶೇಷವಾಗಿರುತ್ತದೆ. ಹಾಗೂ ಮೂರನೇ ಶುಕ್ರವಾರದಂದು ಗಂಜಿ ತಂದು ದೇವರಿಗೆ ನೈವೇದ್ಯ ಮಾಡಿ ಭಕ್ತಾದಿಗಳಿಗೆ ಹಂಚುವ ಜನರೇ ಹೆಚ್ಚು. ಈ ರೂಢಿಯು ತಮಿಳುನಾಡಿನಲ್ಲಿ ಹೆಚ್ಚು ಕಾಣಸಿಗುತ್ತದೆ. ಏನೇ ಆಗಲಿ ದೇವರು ಒಬ್ಬರೇ, ನಾಮ ಹಲವು. ದೇವರ ಮೇಲಿರುವ ಭಕ್ತಿ ಅಚಲವಾದದ್ದು. ನಾಗಬನಶಂಕರಮ್ಮನ ನಂಬಿ ಬಂದ ಭಕ್ತಾದಿಗಳಿಗೆ ಎಂದೂ ಕೈಬಿಟ್ಟಿಲ್ಲ ಎಂಬ ಮಾತನ್ನು ಭಕ್ತಾದಿಗಳು ಹೇಳುತ್ತಾರೆ. ಇದು ನಿಜವೂ ಕೂಡ ಹೌದು. ಎಷ್ಟೋ ಪವಾಡಗಳು, ಎಷ್ಟೋ ಜನರ ಕಷ್ಟಗಳು ಈ ಪುಣ್ಯ ಕ್ಷೇತ್ರಕ್ಕೆ ಬಂದ ಮೇಲೆ ಸರಿ ಹೋಗಿದೆ ಎಂಬ ನಂಬಿಕೆಗಳು ಕೂಡ ಕಾಣಸಿಗುತ್ತದೆ. ಈ ಸತಿ ಆಷಾಢದಲ್ಲಿ ಪ್ರತಿ ವರ್ಷ ಆಷಾಢದಲ್ಲಿ ಏನಾಗುತ್ತೆ ಅಂದರೆ ಈ ತಿರುವರೆಲ್ಲ ಸೇರಿ ಗಂಜಿ ಮಾಡಿಕೊಂಡು ಹೊತ್ಕೊಂಡ್ಬರ್ತಾರೆ. ಅದೇ ರೀತಿ ಈ ವರ್ಷ ಮಾಡ್ಕೊಂಡಿದ್ದಾರೆ. ವಿಶೇಷವಾಗಿ ಅಮ್ಮನವರು ನಾಗಪಂಚಂಕರಮ್ಮನವರು ಇಲ್ಲಿ ನೆಲೆ ಹೊಡೆಯೋದ್ರಿಂದ ಇನ್ನೂ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಸತಿ ಮಾಡ್ತಾ ಇದ್ದಾರೆ. ಖುಷಿ ಆಗ್ತಾ ಇದೆ. ಭಾರಿ ಚೆನ್ನಾಗಿ ನಡೀತಾ ಇದೆ. ಇನ್ನೂ ಅಭಿವೃದ್ಧಿ ಆಗಬೇಕು ಅಂದರೆ ಇನ್ನೂ 10 ಜನ ಬರೋ ಜಾಗದಲ್ಲಿ 100 ಜನ ಬರಬೇಕು. 100 ಜನ ಬರಬೇಕು ಅಂತಂದರೆ ಅಮ್ಮನವ್ರು ಒಳ್ಳೇದು ಮಾಡ್ತಾ ಇರೋದಕ್ಕೆ ಬರಬೇಕು. ಏನೋ ಪುಟಾಟಿಕೆ ಮಾಡಿಕೊಂಡು ಇನ್ನೊಂದು ಥರ ಮಾಡ್ಕೊಂಡು ಅದಿಲ್ಲ. ಇಲ್ಲಿ ಪುಟಾಟಿಕೆ ಅನ್ನೋದಿಲ್ಲ. ಬೇರೆ
ಪೂಜೆ ಅಮ್ಮನವ್ರ ವಿಶೇಷ ಅಂತಂದರೆ ಒಂದು ಅಮ್ಮನ ಏನು ಕೇಳ್ತಿರೋ ಅತಿರಿಕ್ತ ಕೇಳ್ತೀವಿ ಅಮ್ಮ ಕೊಟ್ಟಿರೋಂಥದ್ದು ಒಳ್ಳೇದು ಮಾಡಿರೋಂಥದ್ದು ಬಂದಿರೋದು ಅದಕ್ಕೆ ಉದಾಹರಣೆನೇ ಇದು ಜನ ಬಂದಿರೋದು ಬಂದು ವಿಶೇಷವಾಗಿ ಪೂಜೆ ನಡೀತಾ ಇದೆ. ಎಲ್ಲರೂ ಬನ್ನಿ, ಇನ್ನೂ ಒಳ್ಳೇದಾಗಲಿ, ಖುಷಿಯಿಂದ ಏನೋ. ಇವತ್ತಿನ ಏನು ಕಾರ್ಯಕ್ರಮ ಸರ್? ಆಷಾಢದಲ್ಲಿ ಮೂರನೇ ಶುಕ್ರವಾರ ವಿಶೇಷವಾಗಿ ಗಂಜಿ ಮಾಡ್ತಾರೆ ತಮಿಳುನಾಡು ಸೇರಿ. ಅದೇ ವಿಶೇಷ, ಇನ್ನೇನು ಅಂತ ವಿಶೇಷ ಅಂತ. ಈಗ ಭಕ್ತಾದಿಗಳೆಲ್ಲ ಬರ್ತಿದ್ದಾರೆ ಸರ್, ನಾವು ಅಂದ್ಕೊಂಡಿದ್ದು ಆಗ್ತಿದೆ ಅಂತ ಎಲ್ಲ ನಿಮ್ಗೆ ಏನು ಅನ್ಸುತ್ತೆ? ನನಗೂ ಖುಷಿ ಆಗ್ತದೆ. ಏನಕ್ಕೆ ಅಂತಂದರೆ ಆವತ್ತಿನ ದಿವಸ ಇಲ್ಲಿ ಕಷ್ಟ ಬಿದ್ದು ಎಮ್ಮನ್ನ ಪ್ರತಿಷ್ಠಾಪನೆ ಮಾಡೋ ಟೈಮಲ್ಲಿ ಕಷ್ಟ ಅನ್ನೋದು, ನೋವು ಅನ್ನೋದು ಪೆಟ್ಟಿರ್ತಿರಲ್ಲ, ಇವತ್ತು 10 ಜನ ಬಂದು ಅಮ್ಮನ್ನ ಹೊಗಳ್ತಾ ಇದ್ರೆ ನಮಗೆ ಖುಷಿ ಆಗುತ್ತೆ. ಏನಕ್ಕೆ ಖುಷಿ ಆಗುತ್ತೆ ಅಂತಂದರೆ ಅಮ್ಮನು ಎಲ್ಲರಿಗೂ ಒಳ್ಳೇದು ಮಾಡ್ತಾ ಇದ್ದಾಳೆ ಅನ್ನೋ ಮನೋಭಾವ. ಅಂದರೆ ಏನು, ಅವ್ರು ಒಳ್ಳೇದಾಗಿದ್ದಷ್ಟು ನಮಗೇನು ತಂದ್ಕೊಟ್ಬಿಡಿ ಅಂತ ಕೇಳಲ್ಲ, ಅವ್ರು ಚೆನ್ನಾಗಿದ್ದಾರೆ ಅಂತಂದಾಗ ನಮಗೊಂದು ಖುಷಿ. ಅಮ್ಮ ಮಕ್ಳಿಗೆ ಒಳ್ಳೇದು ಮಾಡ್ತಾ ಇದ್ದಾರೆ ನೋಡಿ, ನಾವು ನಮ್ಮ ಒಂದು ಪರಿಶ್ರಮಕ್ಕೆ ಅಮ್ಮ ಕೊಡ್ತಾ ಇರೋ ಫಲ ಅಂತ ಅಂದ್ಕೊಂಡು ಎಲ್ರಿಗೂ ಒಳ್ಳೇದಾದ್ರೆ ನಮಗೂ ಏನೋ ಖುಷಿ. ಅದೇ ಭಕ್ತಾದಿಗಳಿಗೆ ಭಕ್ತಾದಿಗಳಿಗೆ ಎಲ್ಲರಿಗೂ ಒಳ್ಳೇದಾಗಲಿ. ಅದೇ ರೀತಿ ಬರೋ ಅಮಾವಾಸ್ಯೆ 12ನೇ ತಾರೀಕಿದೆ, ಪ್ರತಿ ತಿಂಗಳಂತೆ ಹೋಮ ನಡೀತದೆ, ಪ್ರತ್ಯಂಗಿರಾ ದೇವಿ ಹೋಮ. ಬನ್ನಿ, ಅಮಾವಾಸ್ಯೆ ಪ್ರತ್ಯಂಗಿರಾ ದೇವಿ ಹೋಮ ಇರ್ತದೆ, ಸಂಜೆ 7:30 ಶುರು ಆಗುತ್ತೆ. ಇಲ್ಲ ಬಂದರೆ ಇನ್ನೂ ಚೆನ್ನಾಗಿರುತ್ತೆ.